ಹಲೋ ಸ್ಟೂಡೆಂಟ್, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಾಯ 7 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಥವಾ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಈ ಒಂದು ಅಧ್ಯಾಯದಲ್ಲಿ ನಾವು ಲಾಸ್ಟ್ ಕ್ಲಾಸಲ್ಲಿ ಭಾರತಕ್ಕೆ ಪೋರ್ಚುಗೀಸರು, ಇಂಗ್ಲಿಷರು, ಡಚ್ಚರು ಮತ್ತು ಫ್ರೆಂಚರು ವ್ಯಾಪಾರಕ್ಕಾಗಿ ಬರ್ತಾರೆ. ಬಂದ ನಂತರ ಅವರು ಭಾರತದಲ್ಲಿ ಹೇಗೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ ಅನ್ನೋದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಸ್ಥಾಪನೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಸುಪ್ರಿಮಸಿ ಇನ್ ಇಂಡಿಯಾ, ಈ ಒಂದು ಟಾಪಿಕ್ ಬಗ್ಗೆ ಅಧ್ಯಯನವನ್ನು ನಡೆಸೋಣ. ಈ ಒಂದು ಟಾಪಿಕಲ್ಲಿ ನಾವು ಕರ್ನಾಟಿಕ್ ವಾರ್ ಅಥವಾ ಕರ್ನಾಟಕ ಯುದ್ಧಗಳ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕು. ಮೊದಲನೆಯದಾಗಿ ಆಂಗ್ಲೋ ಫ್ರೆಂಚ್ ವೈರತ್ವ, ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಭಾರತ ಮತ್ತು ಅಮೇರಿಕಗಳಲ್ಲಿ ವಸಾಹತು ಸ್ಥಾಪಿಸುವಲ್ಲಿ ಸ್ಪರ್ಧಿಗಳಾಗಿದ್ದರು. ಅಂದರೆ ಇಂಗ್ಲೆಂಡ್ ಅಥವಾ ಬ್ರಿಟಿಷರು ಮತ್ತು ಫ್ರಾನ್ಸ್ ಅಥವಾ ಫ್ರೆಂಚ್ ಇವರು ಭಾರತ ಮತ್ತು ಅಮೇರಿಕಗಳಲ್ಲಿ ವಸಾಹತು ಸ್ಥಾಪಿಸುವಲ್ಲಿ ಸ್ಪರ್ಧಿಗಳಾಗಿರ್ತಾರೆ. ಇದು ಇಬ್ಬರ ಮಧ್ಯೆ ಯುದ್ಧಗಳಿಗೆ ಕಾರಣವಾಗುತ್ತೆ. ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ನಡುವೆ ಯುದ್ಧಗಳಿಗೆ ಕಾರಣ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುವ ಸಲುವಾಗಿ 20 ವರ್ಷಗಳ ಕಾಲ ಅವರು ಹೋರಾಟವನ್ನು ನಡೆಸ್ತಾರೆ. ಇವರು ಪಾರಂಪರಿಕ ವೈರಿಗಳು ಕೂಡ ಆಗಿರ್ತಾರೆ. ಅಂದರೆ ಆಂಗ್ಲರು ಮತ್ತು ಫ್ರೆಂಚರು ಭಾರತದಲ್ಲಿ ತಮ್ಮ ಒಂದು ಪ್ರಾಬಲ್ಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರ್ತಾರೆ. ಅವರು ಸುಮಾರು 20 ವರ್ಷಗಳ ಕಾಲ ಇಬ್ಬರು ಪರಸ್ಪರ ಹೋರಾಟವನ್ನು ನಡೆಸ್ತಾರೆ. ಇವರು ಭಾರತದಲ್ಲಿ ಪಾರಂಪರಿಕವಾಗಿ ವೈರಿಗಳು ಕೂಡ ಆಗಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಮೊದಲನೇ ಕರ್ನಾಟಿಕ್ ಯುದ್ಧ, ಅಂದರೆ ಇವರಿಬ್ಬರ ನಡುವೆ ಸುಮಾರು 3 ಯುದ್ಧಗಳು ಸಂಭವಿಸುತ್ತೆ. ಅದನ್ನು ನಾವು ಮೊದಲನೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ ಮತ್ತು ಮೂರನೇ ಕರ್ನಾಟಿಕ್ ಯುದ್ಧ ಅಂತ ಕರೆಯಲಾಗುತ್ತೆ. ಆಂಗ್ಲರು ಮತ್ತು ಫ್ರೆಂಚರ ನಡುವೆ ನಡೆಯುವಂತಹ ಯುದ್ಧ ಮೊದಲನೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ, ಮೂರನೇ ಕರ್ನಾಟಿಕ್ ಯುದ್ಧ. ಹಾಗಾಗಿ ನಾವಿವಾಗ ಈ 3 ಯುದ್ಧಗಳ ಬಗ್ಗೆ ನಾವು ಅಧ್ಯಯನವನ್ನು ನಡೆಸಬೇಕಾಗಿದೆ. ಅದರಲ್ಲಿ ನಾವು ಮೊದಲನೇ ಕರ್ನಾಟಿಕ್ ಯುದ್ಧ ಅದರ ಬಗ್ಗೆ ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ. The competition between English and French by about 18th century, Portuguese and Dutch had withdrawn from India because of competition from French and English. French and English wanted to establish their political supremacy over India. During this time, in regions of Hyderabad and Carnatic, eastern part of Tamil Nadu, there was a political instability. This situation was exploited by English and French. ಸೊ ನಾವೀಗ ಮೊದಲನೇ ಕರ್ನಾಟಿಕ್ ಯುದ್ಧದ ಘಟನೆಗಳನ್ನು ನಾವು ನೋಡೋದಾದರೆ 1740ರಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರಕ್ಕಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ನಡುವೆ ಯುದ್ಧವಾಗುತ್ತೆ. ಅಂದರೆ ಆಸ್ಟ್ರಿಯಾ ಎನ್ನುವಂತಹ ಅದು ವಿದೇಶದ ಒಂದು ರಾಷ್ಟ್ರವಾಗಿರುತ್ತೆ. ಆ ರಾಷ್ಟ್ರದ ಉತ್ತರಾಧಿಕಾರಕ್ಕಾಗಿ 1740ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ನಡುವೆ ಯುದ್ಧ ನಡೆಯುತ್ತಿರುತ್ತೆ. ಇದರಿಂದಾಗಿ ಭಾರತದಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ. ಅಂದರೆ ಅದೇ ಟೈಮಲ್ಲಿ ಏನಾಗ್ತದೆ ಅಂತಂದರೆ ಬ್ರಿಟಿಷರು ಮತ್ತು ಫ್ರೆಂಚರು ಭಾರತಕ್ಕೆ ಕೂಡ ಲಗ್ಗೆ ಇಟ್ಟಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ, ಅಂದರೆ ಆಸ್ಟ್ರಿಯಾದಲ್ಲಿ ಇವರಿಬ್ಬರ ನಡುವೆ ಯುದ್ಧ ಸಂಭವಿಸುವಂಥ ಕಾರಣಕ್ಕೋಸ್ಕರ ಭಾರತದಲ್ಲಿ ಕೂಡ ಇವರ ವೈರತ್ವ ಮುಂದುವರಿಯುತ್ತೆ. ಇಂಗ್ಲಿಷರ ಸೇನಾಪತಿಯಾಗಿದ್ದಂತಹ ಬರ್ನೆಟ್ ಶಾ ಅನ್ನುವಂಥವನು ಫ್ರೆಂಚರ ಕೆಲವು ಹಡಗುಗಳನ್ನು ವಶಪಡಿಸಿಕೊಳ್ತಾನೆ. ಇಂಗ್ಲಿಷರ ಸೇನಾಪತಿ ಬರ್ನೆಟ್ ಶಾ ಫ್ರೆಂಚರ ಕೆಲವು ಹಡಗುಗಳನ್ನು ವಶಪಡಿಸಿಕೊಳ್ತಾನೆ. ಹಾಗೆ ಫ್ರೆಂಚ್ ಗವರ್ನರ್ ಆದಂತಹ ಡೂಪ್ಲೆ ಮದ್ರಾಸನ್ನು ಆಕ್ರಮಿಸಿಕೊಳ್ತಾನೆ.
ಮೊದಲನೇದಾಗಿ ಯಾರು ಇಂಗ್ಲಿಷರ ಸೇನಾಪತಿ ಬರ್ನೆಟ್ ಶಾ ಅವನೇನು ಮಾಡ್ತಾರೆ, ಫ್ರೆಂಚರ ಹಡಗುಗಳನ್ನು ವಶಪಡಿಸಿಕೊಂಡ ಪರಿಣಾಮವಾಗಿ ಫ್ರೆಂಚ್ ಗವರ್ನರ್ ಡೂಪ್ಲೆ ಮದ್ರಾಸನ್ನು ಆಕ್ರಮಿಸಿಕೊಳ್ಳಲು ಬಯಸ್ತಾನೆ. ಅದಕ್ಕಾಗಿ ಅವನು ಮಾರಿಷಿಯಸ್ ಗವರ್ನರ್ ಆಗಿದ್ದಂತಹ ಲಾ ಬೋರ್ಡನಾಯಿಸ್ ಅವರ ಸಹಾಯವನ್ನು ಕೇಳ್ತಾನೆ. ಯಾರು ಅಂದರೆ ಫ್ರೆಂಚ್ ಗವರ್ನರ್ ಆದಂತಹ ಡೂಪ್ಲೆ. ಮಾರಿಷಿಯಸ್ ಅನ್ನುವಂತಹ ಒಂದು ಗವರ್ನರ್ ಆಗಿರ್ತಾನೆ. ಅಲ್ಲಿದ್ದಂತಹ ಒಬ್ಬ ಲಾ ಬೋರ್ಡನಾಯಿಸ್ ಅನ್ನುವಂಥ ಗವರ್ನರ್ ಆಗಿರ್ತಾನೆ. ಅವನ ಒಂದು ಹೆಲ್ಪನ್ನು ಕೇಳ್ತಾನೆ. 1746ರಲ್ಲಿ ಮದ್ರಾಸನ್ನು ವಶಪಡಿಸಿಕೊಳ್ತಾನೆ ಡೂಪ್ಲೆ. ನಂತರದಲ್ಲಿ ಅವನು ಇಂಗ್ಲಿಷರಿಂದ 40,000 ಪೌಂಡ್ಗಳನ್ನು ಪಡೆದು ಮದ್ರಾಸನ್ನು ಹಿಂತಿರುಗಿಸುತ್ತಾನೆ. ಅಂದರೆ ಅವನು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರ ಮೊದಲನೇದಾಗಿ ಬ್ರಿಟಿಷ್ ಸೇನಾಪತಿ ಬರ್ನೆಟ್ ಶಾ ಫ್ರೆಂಚರ ಹಡಗುಗಳನ್ನು ವಶಪಡಿಸಿಕೊಂಡಿರ್ತಾನೆ. ಅದರ ವಿರುದ್ಧವಾಗಿ ಡೂಪ್ಲೆ ಮದ್ರಾಸನ್ನು ಅಂದರೆ ಬ್ರಿಟಿಷರ ವ್ಯಾಪಾರಿ ಕೇಂದ್ರಗಳಾದಂತಹ ಮದ್ರಾಸನ್ನು ವಶಪಡಿಸಿಕೊಳ್ಳಲು ಬಯಸ್ತಾನೆ. ಆದ್ದರಿಂದ ಮಾರಿಷಿಯಸ್ ಗವರ್ನರ್ ಆದಂತಹ ಲಾ ಬೋರ್ಡನಾಯಿಸನ ಸಹಾಯವನ್ನು ಕೂಡ ಕೇಳ್ತಾನೆ. ಹಾಗೆ 1746ರಲ್ಲಿ ವಶಪಡಿಸ್ಕೊಳ್ತಾನೆ ಮದ್ರಾಸನ್ನು. ಆದರೆ ನಂತರ ಅವನೇನು ಮಾಡ್ತಾನೆ ಅಂತಂದರೆ ಇಂಗ್ಲಿಷರಿಂದ 40,000 ಪೌಂಡ್ ಹಣವನ್ನು ಪಡೆದು ಮದ್ರಾಸನ್ನು ಹಿಂತಿರುಗಿಸುತ್ತಾನೆ. ಆದರೆ ಡೂಪ್ಲೆ ಇದನ್ನು ಒಪ್ಪುವುದಿಲ್ಲ. ಅಂದರೆ ಡೂಪ್ಲೆ ಬ್ರಿಟಿಷ್ ಇದನ್ನು ಒಪ್ಪುವುದಿಲ್ಲ. ಇಂಗ್ಲಿಷರು ಆರ್ಕಾಟಿನ ನವಾಬ ಅನ್ವರುದ್ದೀನ್ನ ಸಹಾಯವನ್ನು ಯಾಚಿಸುತ್ತಾರೆ. ಅಂದರೆ ಲಾ ಬೋರ್ಡನಾಯಿಸ್ ಏನು ಮಾಡ್ತಾನೆ, 40,000 ಪೌಂಡ್ಗಳನ್ನು ಕೊಟ್ಟು ಬ್ರಿಟಿಷರಿಗೆ ಮದ್ರಾಸನ್ನು ಹಿಂತಿರುಗಿಸ್ತಾನೆ. ಆದರೆ ಡೂಪ್ಲೆ ಇದನ್ನು ಒಪ್ಪುವುದಿಲ್ಲ. ಪುನಃ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಇಂಗ್ಲಿಷರು ಆರ್ಕಾಟಿನ ನವಾಬ ಅನ್ವರುದ್ದೀನ್ನ ಸಹಾಯವನ್ನು ಯಾಚನೆಯನ್ನು ಮಾಡ್ತಾರೆ. ಇದಕ್ಕೆ ವಿರುದ್ಧವಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಆರ್ಕಾಟ್ ಅನ್ನುವಂಥ ಪ್ಲೇಸ್ ಇರುತ್ತೆ, ಅಲ್ಲಿನ ನವಾಬನಾದಂತಹ ಅನ್ವರುದ್ದೀನ್ ಅವನ ಒಂದು ಸಹಾಯವನ್ನು ಕೇಳ್ತಾರೆ. ಅನ್ವರುದ್ದೀನ್ ಮದ್ರಾಸನ್ನು ಮುಕ್ತಗೊಳಿಸುವಂತೆ ಫ್ರೆಂಚರಿಗೆ ಆದೇಶವನ್ನು ನೀಡ್ತಾನೆ. ಡೂಪ್ಲೆ ಇದನ್ನು ಬಿಟ್ಟುಕೊಡಲು ನಿರಾಕರಿಸ್ತಾನೆ. ಆದ್ದರಿಂದ ಅನ್ವರುದ್ದೀನ್ 10,000 ಸೈನಿಕರೊಂದಿಗೆ ಮದ್ರಾಸನ್ನು ಪುನಃ ಆಕ್ರಮಿಸಲು ಕಳುಹಿಸುತ್ತಾನೆ. ಸೈಂಟ್ ಥಾಮಸ್ನಲ್ಲಿ ಕಾಳಗ ನಡೆಯುತ್ತೆ ಅಥವಾ ಯುದ್ಧ ನಡೆಯುತ್ತೆ. ಹಾಗೆ ಫ್ರೆಂಚರ 1,100 ಸಣ್ಣ ಸೈನ್ಯ ನವಾಬನ ಸೈನ್ಯವನ್ನು ಸೋಲಿಸುವ ಮೂಲಕ, ಅಂದರೆ ಸೈಂಟ್ ಥೋಮ್ ಎನ್ನುವಂಥ ನಲ್ಲಿ ಆ ಒಂದು ಪ್ಲೇಸಲ್ಲಿ ಯುದ್ಧ ನಡೆಯುತ್ತೆ. ಅಲ್ಲಿ ಫ್ರೆಂಚರ ಕೇವಲ 1,100 ಸಣ್ಣ ಸೈನ್ಯ ಏನು ಮಾಡುತ್ತೆ ಅಂತಂದರೆ ನವಾಬನ ಅಂದರೆ ಅನ್ವರುದ್ದೀನ್ನ ಸೈನ್ಯವನ್ನು ಸೋಲಿಸುವ ಮೂಲಕ ಯುರೋಪಿನ ಸೈನಿಕರು ಭಾರತದ ಪಾರಂಪರಿಕ ಸೈನ್ಯಕ್ಕಿಂತಲೂ ಪ್ರಬಲರೆಂದು ಸಾಬೀತುಪಡಿಸ್ತಾರೆ. ಹಾಗೆ ಯುರೋಪಿನಲ್ಲಿ ಎಕ್ಸ್ ಲಾ ಚಾಪೆಲ್ ಒಪ್ಪಂದದ ಮೂಲಕ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಯುದ್ಧವು ಮುಕ್ತಾಯವಾಗುತ್ತೆ. ಅಂದರೆ ಯುರೋಪಿನಲ್ಲಿ ನಡೆಯುತ್ತಿದ್ದಂತಹ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ನಡೆಯುತ್ತಿದ್ದಂಥ ಯುದ್ಧವನ್ನು ಅಲ್ಲಿ ಎಕ್ಸ್ಲಾ ಚಾಪೆಲ್ ಅನ್ನುವಂಥ ಒಪ್ಪಂದದ ಮೂಲಕ ಅಲ್ಲಿ ಮುಕ್ತಾಯಗೊಳಿಸ್ತಾರೆ. ಆ ಒಂದು ನಿಬಂಧನೆಯ ಅಂದರೆ ಆ ಒಂದು ಒಪ್ಪಂದದಲ್ಲಿ ಏನಿರುತ್ತೆ ಅಂತಂದರೆ ಭಾರತದಲ್ಲಿ ನಡೆಯುತ್ತಿದ್ದಂತಹ ಫ್ರೆಂಚ್ ಮತ್ತು ಬ್ರಿಟಿಷರ ಯುದ್ಧವನ್ನು ಕೂಡ ಕೊನೆಗಾಣಿಸಬೇಕು ಅಂತ ಅಲ್ಲಿ ಒಪ್ಪಂದವನ್ನು ಆ ಒಂದು ಎಕ್ಸ್ಲಾ ಚಾಪೆಲ್ ಒಪ್ಪಂದದಲ್ಲಿ ತೀರ್ಮಾನವನ್ನು ಕೈಗೊಳ್ತಾರೆ. ಇದರಿಂದ ಮದ್ರಾಸನ್ನು ಇಂಗ್ಲಿಷರಿಗೆ ಅವರ ಒಂದು ವ್ಯಾಪಾರ ಕೇಂದ್ರವನ್ನು ಬ್ರಿಟಿಷರಿಗೆ ಹಿಂತಿರುಗಿಸ್ತಾರೆ ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಇದಿಷ್ಟು ಮೊದಲನೇ ಕರ್ನಾಟಿಕ್ ಯುದ್ಧಗಳು ಅಂತ ಹೇಳ್ಬೋದು. ಫಸ್ಟ್ ಕರ್ನಾಟಿಕ್ ವಾರ್. ಮದ್ರಾಸ್ ವಾಸ್ ಇನ್ವೈಡೆಡ್ ಆ್ಯಂಡ್ ಕ್ಯಾಪ್ಚರ್ಡ್ ಬೈ ಅ ಫ್ರೆಂಚ್ ಮಿಲಿಟರಿ ಲೀಡರ್ ಲಾ ಬೋರ್ಡನಾಯಿಸಸ್ ಆನ್ ದ ರಿಕ್ವೆಸ್ಟ್ ಆಫ್ ಡ್ಯೂಪ್ಲೆಕ್ಸ್. British requested the help of Anwaruddin, who was the Nawab of Carnatic, for help. Anwaruddin's army failed to defeat the French of Madras. La Bourdonnais took money from the English and returned Madras to them. This made Dupleix angry. He tried to take back Madras but failed. The war came to an end with a treaty between French and English. The treaty was called as Treaty of Aix-la-Chapelle. In
1740 there was a war between England and France over the question of Austrian succession. This led to a war between the English and the French in India. English commander Burnet captured some French ships. The French governor Dupleix wanted to capture Madras. He sought the help of La Bourdonnais, the French governor of Mauritius, uh, who captured Madras in 1746. Later, he returned Madras to the English for 40,000 pounds. Dupleix did not agree to this and captured Madras. Uh, English sought the help of Anwaruddin, the Nawab of Actors. Anwaruddin ordered the French to free Madras. Dupleix refused to free it. So Anwaruddin sent a huge army of 10,000 to capture Madras. The battle was fought at St. Thomas. A small French army of 1,100 defeated the Nawab's army and thereby proved the supremacy of well-trained European army over the traditional Indian army. The Aix-la-Chapelle Treaty ended the war in Europe. As per one of the terms of the treaty, First Carnatic War ended in India. Madras was returned to the British and the prisoners of war were released. ನೆಕ್ಸ್ಟ್ ಎರಡನೇ ಕರ್ನಾಟಿಕ್ ಯುದ್ಧದ ಬಗ್ಗೆ ನೋಡೋಣ. ಇದು 1749ರಿಂದ 1754ರವರೆಗೆ ಆರ್ಕಾಟಿಕ್ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ನ ನಡುವೆ ಹಾಗೂ ಹೈದರಾಬಾದಿನ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಉತ್ತರಾಧಿಕಾರಕ್ಕಾಗಿ ಹಂತಕಲ ನಡೆದಿರುತ್ತೆ. ಅಂದರೆ ಆರ್ಕಾಟಿನಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ಇವರಿಬ್ಬರ ನಡುವೆ, ಆರ್ಕಾಟ್ ಅನ್ನುವಂಥ ಪ್ಲೇಸಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ನ ನಡುವೆ, ಹಾಗೂ ಹೈದರಾಬಾದಿನಲ್ಲಿ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ಗಳ ನಡುವೆ ಉತ್ತರಾಧಿಕಾರಕ್ಕಾಗಿ ಏನಾಗುತ್ತೆ ಅಂತಂದರೆ ಅಂತಕಲ ನಡೆದಿರುತ್ತೆ ಆರ್ಕಾಟ್ ಮತ್ತು ಹೈದರಾಬಾದ್ನಲ್ಲಿ. ಆರ್ಕಾಟಿನ ನವಾಬರು ಯಾರು ಅಂದರೆ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್. ಹೈದರಾಬಾದಿನಲ್ಲಿ ನಾಜಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಉತ್ತರಾಧಿಕಾರಕ್ಕಾಗಿ ಅಂತಕಲಹ ಅಥವಾ ಒಳ ಜಗಳಗಳು ನಡೀತಾ ಇರುತ್ತೆ. ಫ್ರೆಂಚ್ ಗವರ್ನರ್ ಆದಂಥ ಡೂಪ್ಲೆ ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗನನ್ನು ಬೆಂಬಲಿಸ್ತಾನೆ. ಅಂದರೆ ಫ್ರೆಂಚ್ ಗವರ್ನರ್ ಆದಂತಹ ಡೂಪ್ಲೆ ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್, ಆರ್ಕಾಟಿನ ಒಬ್ಬ ನವಾಬ ಚಂದಾ ಸಾಹೇಬ್ ಹಾಗೂ ಹೈದರಾಬಾದಿನ ಒಬ್ಬ ನವಾಬ ಮುಜಾಫರ್ ಜಂಗ್ ಇವರಿಬ್ಬರಿಗೆ ಬೆಂಬಲವನ್ನು ನೀಡ್ತಾನೆ. ಬ್ರಿಟಿಷರು ಅನ್ವರುದ್ದೀನ್ ಮತ್ತು ನಾಜಿರ್ ಜಂಗ್, ಅನ್ವರುದ್ದೀನ್ ಅಂದರೆ ಆರ್ಕಾಟಿನ ಇನ್ನೊಬ್ಬ ನವಾಬ ಹಾಗೂ ಹೈದರಾಬಾದಿನ ಮತ್ತೊಬ್ಬ ನವಾಬ ನಾಜಿರ್ ಜಂಗ್ ಇವರಿಗೆ ಬೆಂಬಲವನ್ನು ನೀಡ್ತಾರೆ. ಈ ಸಂಘರ್ಷವು ಎರಡನೇ ಕರ್ನಾಟಿಕ್ ಯುದ್ಧಕ್ಕೆ ಕಾರಣವಾಗುತ್ತೆ. ಫ್ರೆಂಚ್ ಬಣ ಅಂಬರ್ ಕಾಳಗದಲ್ಲಿ ಅನ್ವರುದ್ದೀನನ್ನು ಸೋಲಿಸಿ ಕೊಂದಿತು. ಅಂದರೆ ಆರ್ಕಾಟಿನ ಒಬ್ಬ ನವಾಬನಾದಂಥ ಅನ್ವರುದ್ದೀನನ್ನು ಸೋಲಿಸಿ ಅವನನ್ನು ಕೊಂದು ಹಾಕ್ತಾರೆ. ಅವನ ಮಗ ಮಹಮ್ಮದ್ ಆಲಿಯು ತಿರುಚನಾಪಳ್ಳಿಗೆ ಪಲಾಯನವನ್ನು ಅಥವಾ ಓಡಿ ಹೋಗ್ತಾನೆ. ಅನ್ವರುದ್ದೀನ್ನ ಮಗ ಮಹಮ್ಮದ್ ಆಲಿ ತಿರುಚನಾಪಳ್ಳಿಗೆ ಓಡಿ ಹೋಗ್ತಾನೆ. ಚಂದಾ ಸಾಹೇಬನನ್ನು ಆರ್ಕಾಟಿನ ನವಾಬನನ್ನಾಗಿ ಮಾಡಲಾಗುತ್ತೆ. ಅಂದರೆ ಇಲ್ಲಿ ಫ್ರೆಂಚರು ಚಂದಾ ಸಾಹೇಬನನ್ನು ಆರ್ಕಾಟಿನ ನವಾಬನನ್ನಾಗಿ ಮಾಡ್ತಾರೆ ಮತ್ತು ಅವನು ಕೂಡ ತಿರುಚನಾಪಳ್ಳಿಗೆ ಮುತ್ತಿಗೆಯನ್ನು ಹಾಕ್ತಾನೆ. ನಾಜಿರ್ ಜಂಗನು ಬ್ರಿಟಿಷರ ಸಹಾಯದಿಂದ ಮುಜಾಫರ್ ಜಂಗ್ನ ಮೇಲೆ ಯುದ್ಧವನ್ನು ಸಾರ್ತಾನೆ. ಅಂದರೆ ನಾಜಿರ್ ಜಂಗ್ ಯಾರಿಲ್ಲಿ ಅಂತ ಹೇಳಿದ್ರೆ ಹೈದರಾಬಾದಿನ ನವಾಬ. ಅವನೇನು ಮಾಡ್ತಾನೆ ಅಂತಂದರೆ ಬ್ರಿಟಿಷರ ಸಹಾಯವನ್ನು ಕೋರಿ ಮುಜಾಫರ್ ಜಂಗ್ ಅಂದರೆ ಹೈದರಾಬಾದಿನ ಮತ್ತೊಬ್ಬ ನವಾಬ ಮುಜಾಫರ್ ಜಂಗನ ಮೇಲೆ ಯುದ್ಧವನ್ನು ಸಾರ್ತಾನೆ. ನಾಜಿರ್ ಜಂಗನು ಕೊಲೆಯಾಗಿದ್ದರಿಂದ ಮುಜಾಫರ್ ಜಂಗನು ಹೈದರಾಬಾದಿನ ನಿಜಾಮನನ್ನಾಗಿ, ಅಂದರೆ ಇಲ್ಲಿ ನಾಜಿರ್ ಜಂಗನು ಕೊಲೆಯಾಗ್ತಾನೆ, ಅಲ್ಲಿ ಮುಜಾಫರ್ ಜಂಗನನ್ನು ನಿಜಾಮನನ್ನಾಗಿ ಮಾಡಲಾಗುತ್ತೆ. ನಂತರ ಅವನು ಅರಮನೆಯ ಅಂತಃಕಲದಲ್ಲಿ ಕೂಡ ಅವನು ಕೂಡ ಕೊಲ್ಲಲ್ಪಡ್ತಾನೆ. ನಾಜಿರ್ ಜಂಗನು ಕೂಡ ಕೊಲ್ಲಲ್ಪಡ್ತಾನೆ. ಆದ್ದರಿಂದ ಡೂಪ್ಲೆಯು ಸಲಾಬಸ್ ಜಂಗ್ನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡ್ತಾನೆ.
ಡೂಪ್ಲೆ ಮತ್ತು ಚಂದಾ ಸಾಹೇಬರು ಮಹಮ್ಮದ್ ಆಲಿಯನ್ನು ಕೊಲ್ಲಲು ತಿರುಚನಾಪಳ್ಳಿಗೆ ಮುತ್ತಿಗೆ ಹಾಕ್ತಾರೆ. ಅಂದರೆ ಇಲ್ಲಿ ಮಹಮ್ಮದ್ ಆಲಿ ಯಾರು ಅಂತ ಹೇಳಿದ್ರೆ ಇಲ್ಲಿ ಅನ್ವರುದ್ದೀನ್ನ ಮಗ ಮಹಮ್ಮದ್ ಆಲಿಯಾಗಿ ಅವನು ತಿರುಚನಾಪಳ್ಳಿಗೆ ಪಲಾಯನವನ್ನು ಮಾಡಿರ್ತಾನಲ್ವ, ಅವನನ್ನು ಏನು ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ. ಇಂಗ್ಲಿಷರು ರಾಬರ್ಟ್ ಕ್ಲೈವನ ನೇತೃತ್ವದಲ್ಲಿ ಆರ್ಕಾಡಿಗೆ ಮುತ್ತಿಗೆಯನ್ನು ಹಾಕ್ತಾರೆ. ಚಂದಾ ಸಾಹೇಬನು ತನ್ನ ರಾಜಧಾನಿಯನ್ನು ರಕ್ಷಿಸಲು ಧಾವಿಸ್ತಾನೆ, ಆದರೆ ಮಾರ್ಗ ಮಧ್ಯದಲ್ಲಿ ಕೊಲ್ಲಲ್ಪಡುತ್ತಾನೆ ಮತ್ತು ಇಂಗ್ಲಿಷರು ಮಹಮ್ಮದ್ ಆಲಿಯನ್ನು ಆರ್ಕಾಟಿನ ನವಾಬನನ್ನಾಗಿ ಮಾಡ್ತಾರೆ. ಈ ಯುದ್ಧದಲ್ಲಿ ಡೂಪ್ಲೆಯು ಸೋತಿದ್ದರಿಂದ ಫ್ರೆಂಚ್ ಸರ್ಕಾರವು ಅವನನ್ನು ವಾಪಸ್ ಕರೆಸಿಕೊಳ್ಳುತ್ತೆ. 1754ರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಳ್ಳುತ್ತೆ. ಭಾರತೀಯ ರಾಜಕೀಯ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರಲು ಎರಡೂ ಪಕ್ಷಗಳು ಒಪ್ಪಿಕೊಳ್ಳುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಆರ್ಕಾಟಿನಲ್ಲಿ ಇಬ್ಬರು ನವಾಬರಿರ್ತಾರೆ, ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್. ಹೈದರಾಬಾದಿನಲ್ಲಿ ನಾಜೀರ್ ಜಂಗ್ ಮತ್ತು ಮುಜಾಫರ್ ಜಂಗ್ ಇವರಿಬ್ಬರಿಗೆ ಸಹಾಯವನ್ನು ಮಾಡ್ತಾರೆ ಫ್ರೆಂಚರು ಮತ್ತು ಬ್ರಿಟಿಷರು. ನಂತರ ಏನಾಗುತ್ತೆ ಅಂತಂದರೆ 1754ರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಂಡು ಭಾರತೀಯ ರಾಜಕೀಯ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರಲು ಎರಡೂ ಪಕ್ಷಗಳು ಒಪ್ಪಿಕೊಳ್ಳುತ್ತೆ. Second Carnatic War. French made Salabat Jung as the Nizam of Hyderabad. An officer called Bussi was stationed in Hyderabad for his protection by French. In Carnatic, Chanda Sahib was Nawab with the help of French. Robert Clive of East India Company attacked Arcot, the capital of Carnatic, and defeated Chanda Sahib. Chanda Sahib was imprisoned and killed. English appointed Muhammad Ali as the Nawab of Carnatic. This war ended with the Treaty of Pondicherry. French thus suffered political setback. There were civil war of succession between Anwaruddin and Chanda Sahib at Arcot and Nazir Jung and Muzaffar Jung at Hyderabad. Dupleix, the French governor, supported Chanda Sahib and Muzaffar Jung, whereas the British supported Anwaruddin and Nazir Jung. This struggle led to the Second Carnatic War. The French troops defeated and killed Anwaruddin in the Battle of Amber. His son Muhammad Ali fled to Tiruchinapalli. Chanda Sahib was made the Nawab of Arcot and he besieged Tiruchinapalli. Nazir Jung declared was on Muzaffar Jung with the help of British. Nazir Jung was killed. Muzaffar Jung was made the Nizam of Hyderabad. Later he was also killed in a royal intrigue. So Salabat Jung was made the Nizam of Hyderabad by Dupleix. Dupleix and Chanda Sahib besieged Tiruchinapalli to kill Muhammad Ali. The British under Robert Clive led siege to Arcot. Chanda Sahib rushed to protect his capital but was killed on his way, and English made Muhammad Ali the Nawab of Arcot. Dupleix, who was defeated in the war, was recalled by a French government. The war ended with the Treaty of Pondicherry in 1754. Both the parties agreed not to interfere in the internal politics of India.
ನೆಕ್ಸ್ಟ್ ಮೂರನೇ ಕರ್ನಾಟಿಕ್ ಯುದ್ಧ ಕಾರಣಗಳು. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳ ನಡುವೆ ಯುರೋಪಿನಲ್ಲಿ ನಡೆದ ಸಪ್ತವಾರ್ಷಿಕ ಯುದ್ಧ, ಅಂದರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಇವೆರಡರ ನಡುವೆ ಯುರೋಪಿನಲ್ಲಿ ಏನಾಗುತ್ತೆ, ಸಪ್ತವಾರ್ಷಿಕ ಯುದ್ಧ ಅಥವಾ 7 ವರ್ಷಗಳ ಯುದ್ಧ ನಡೆಯುತ್ತೆ. ಎರಡೂ ದೇಶಗಳ ನಡುವೆ ಈ ಯುದ್ಧ ಏನಾಗುತ್ತೆ, ಭಾರತದಲ್ಲಿ ಕೂಡ ಇದರ ಒಂದು ಸಪ್ತವಾರ್ಷಿಕ ಯುದ್ಧ ಭಾರತದಲ್ಲಿ ಕೂಡ ಇವರಿಬ್ಬರ ನಡುವೆ ವೈರತ್ವಕ್ಕೆ ಕಾರಣವಾಗುತ್ತೆ. ಫ್ರೆಂಚರ ವಸಾಹತುವಾಗಿದ್ದಂತಹ ಚಂದ್ರನಾಗೂರನನ್ನು ಇಂಗ್ಲಿಷ್ ಗವರ್ನರ್ ರಾಬರ್ಟ್ ಕ್ಲೈವ್ ಆಕ್ರಮಿಸ್ತಾನೆ. ಅಂದರೆ ಫ್ರೆಂಚರ ವಸಾಹತುವಾಗಿದ್ದ ಚಂದ್ರನಾಗೂರ್ ಅನ್ನುವಂಥ ಪ್ಲೇಸನ್ನು ರಾಬರ್ಟ್ ಕ್ಲೈವ್, ಇಂಗ್ಲಿಷ್ ಗವರ್ನರ್ ಆದಂಥ ರಾಬರ್ಟ್ ಕ್ಲೈವ್ ಆಕ್ರಮಣವನ್ನು ಮಾಡ್ತಾನೆ. ಫ್ರೆಂಚ್ ಸರ್ಕಾರ ಇಂಗ್ಲಿಷರನ್ನು ಭಾರತದಿಂದ ಹೊರಹಾಕಲು ಕೌಂಟ್ ಡಿ ಲ್ಯಾಲಿಯನ್ನು ಗವರ್ನರ್ ಆಗಿ ಕಳುಹಿಸುತ್ತೆ. ಲ್ಯಾಲಿ ಸೆಂಟ್ ಡೇವಿಡ್ ಕೋಟೆಗೆ ಮುತ್ತಿಗೆ ಹಾಕುತ್ತಾನೆ ಮತ್ತು ಮದ್ರಾಸನ್ನು ಆಕ್ರಮಿಸಲು ಯೋಜಿಸಿ ಹೈದರಾಬಾದಿನಲ್ಲಿದ್ದಂಥ ಬುಸ್ಸಿಯನ್ನು, ಅಂದರೆ ಬುಸ್ಸಿ ಅನ್ನುವಂತಹ ಒಬ್ಬ ಗವರ್ನರ್ ಇರ್ತಾನೆ, ಅವನನ್ನು ಹಿಂದಕ್ಕೆ ಕರೆಸಿಕೊಳ್ತಾನೆ. ಬುಸ್ಸಿ ಮದ್ರಾಸ್ನತ್ತ ಸಾಗುವಾಗ ಇಂಗ್ಲಿಷರು ಹೈದರಾಬಾದನ್ನು ಆಕ್ರಮಿಸಿಕೊಳ್ತಾರೆ. ಸಲಾಬತ್ ಜಂಗನು ಇಂಗ್ಲಿಷರ ಮಿತ್ರನಾಗ್ತಾನೆ. 1760ರಲ್ಲಿ ಜರುಗಿದ ವಾಂಡಿವಾಶ್ ಕಾಳಗದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋಲಿಸಲ್ಪಟ್ಟರು. ಫ್ರೆಂಚರು ತಮ್ಮ ಎಲ್ಲ ವಸಾಹತುಗಳನ್ನು ಕಳೆದುಕೊಳ್ತಾರೆ. 1763ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಸಪ್ತವಾರ್ಷಿಕ ಯುದ್ಧ ಯುರೋಪಿನಲ್ಲಿ ಕೊನೆಗೊಳ್ಳುತ್ತೆ. ಭಾರತದಲ್ಲಿಯೂ ಕೂಡ ಯುದ್ಧ ಕೊನೆಗೊಳ್ಳುತ್ತೆ. ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗುವ ಷರತ್ತಿನ ಮೇಲೆ ಫ್ರೆಂಚರಿಗೆ ಅವರ ವಸಾಹತುಗಳನ್ನು ಹಿಂತಿರುಗಿಸಲಾಗುತ್ತೆ. ಅಂದರೆ ಬ್ರಿಟಿಷರು ಬಂಗಾಳದ ಫ್ರೆಂಚರ ನೆಲೆಯಾದ ಚಂದ್ರನಾಗೂರನ್ನು ಆಕ್ರಮಣ ಮಾಡ್ತಾರೆ. ಫ್ರೆಂಚರು ಸೆಂಟ್ ಡೇವಿಡ್ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಹಾಗೆ ಮದ್ರಾಸ್ ಕಬಳಿಕೆಯನ್ನು ಮಾಡ್ತಾರೆ. ಹೀಗೆ ವಾಂಡಿವಾಶ್ ಕದನಗಳು ನಡೆಯುತ್ತೆ. ಅಂದರೆ 1760ರಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಈ ಕದನದಲ್ಲಿ ಸೋಲಿಸಲ್ಪಡುತ್ತಾರೆ. ಹಾಗೆ ಫ್ರೆಂಚರು ತಮ್ಮ ಎಲ್ಲ ವಸಾಹತುಗಳನ್ನು ಕಳೆದುಕೊಳ್ತಾರೆ. ಹಾಗೆ ಸಪ್ತವಾರ್ಷಿಕ ಯುದ್ಧ ಯುರೋಪಿನಲ್ಲಿ ಕೊನೆಗೊಳ್ಳುತ್ತೆ. ಅಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಸಪ್ತವಾರ್ಷಿಕ ಯುದ್ಧ ಕೊನೆಗೊಳ್ಳುತ್ತೆ. ಆ ಒಪ್ಪಂದದ ಪ್ರಕಾರ ಇಲ್ಲಿಯೂ ಕೂಡ ಅಂದರೆ ಮೂರನೇ ಕರ್ನಾಟಿಕ್ ಯುದ್ಧ ಕೂಡ ಭಾರತದಲ್ಲಿ ಕೂಡ ಕೊನೆಗೊಳಿಸ್ತಾರೆ. Count de Lally of French attempted to besiege Wandiwash in 1760. In this battle, Sir Eyrecourt of the English army defeated French. Bussy was imprisoned. Lally escaped and was hiding in Pondicherry. Eyrecourt attacked Pondicherry and Lally had to surrender. French lost all their bases in India due to Carnatic War. Treaty of Paris was signed in 1763. Pondicherry was returned to French, but French lost their importance in India. English started establishing their power over the southern India. The 7 Years' War fought between France and English in Europe was the cause for the war between the two in India. Robert Clive, the British governor, captured Chandranagore, a French settlement. The French government sent Count de Lally as governor to expel the British from India. Lally seized the fort of St. David and planned to attack Madras and recalled Bussy from Hyderabad to help him. When Bussy marched towards Madras, English attacked Hyderabad and captured it. Salabat Jung became the ally of English. The French were completely defeated in the Battle of Wandiwash in 1760. The French lost all their settlement. The 7 Years' War ended with the Treaty of Paris in 1763. The war in India also ended. The trading centers of the French were returned with restrictions to limit themselves only to trade. ಹೀಗೆ ಫ್ರೆಂಚರ ಪತನ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಫ್ರೆಂಚರ ಪತನಕ್ಕೆ ಏನೇನು ಕಾರಣಗಳಾಗ್ಬೋದು ಅಂತಂದರೆ, ಈಸ್ಟ್ ಇಂಡಿಯಾ ಕಂಪನಿಯು ಒಂದು ಉತ್ತಮ ಸ್ಥಿತಿಯಲ್ಲಿತ್ತು. ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿ ಉತ್ತಮವಾದ ವ್ಯಾಪಾರ ನೆಲೆಗಳನ್ನು ಕೂಡ ಒಳಗೊಂಡಿರುತ್ತೆ.
ಬಂಗಾಳವನ್ನು ಬ್ರಿಟಿಷರು ಮೊದಲು ಗೆದ್ದಿರ್ತಾರೆ. ಫ್ರೆಂಚ್ ಅಧಿಕಾರ ವರ್ಗದಲ್ಲಿನ ಅಂದರೆ ಅವರ ಅಧಿಕಾರದಲ್ಲಿ ಫ್ರೆಂಚರ ಅಧಿಕಾರದಲ್ಲಿ ಒಳ ಜಗಳಗಳು ನಡೆಯುತ್ತಿರುತ್ತೆ. ಇದರಿಂದೆಲ್ಲಾಗಿ ಫ್ರೆಂಚರ ಪತನ ಆಗುತ್ತೆ. ಇವಿಷ್ಟು ಕರ್ನಾಟಿಕ್ ಯುದ್ಧಗಳು ಅಥವಾ ಭಾರತದಲ್ಲಿ ಬ್ರಿಟಿಷರು ಹೇಗೆ ತಮ್ಮ ಆಧಿಪತ್ಯವನ್ನು ಯಾವ ರೀತಿ ಸ್ಥಾಪಿಸ್ತಾರೆ, ಯಾರ್ಯಾರನ್ನು ಸೋಲಿಸಿ ತಮ್ಮ ಒಂದು ಯಾವ ಯುದ್ಧದಲ್ಲಿ ಯಾರನ್ನು ಸೋಲಿಸ್ತಾರೆ, ಹಾಗೆ ತಮ್ಮ ಆಧಿಪತ್ಯವನ್ನು ಅಥವಾ ತಮ್ಮ ನೆಲೆಯನ್ನು ಹೇಗೆ ಭದ್ರಗೊಳಿಸುತ್ತಾರೆ ಅನ್ನೋದನ್ನು ನಾವೀಗ ಮೊದಲನೇ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ ಮತ್ತು ಮೂರನೇ ಕರ್ನಾಟಿಕ್ ಯುದ್ಧಗಳಲ್ಲಿ ನಾವು ಡಿಟೇಲ್ ಆಗಿ ನೋಡಿದ್ವಿ. ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ತಾರೆ. ಕರ್ನಾಟಿಕ್ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ನಾವು ಈ 3 ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕರ್ನಾಟಿಕ್ ವಾರ್ಸ್. ಇದನ್ನು ನೀವು ಹೋಮ್ವರ್ಕಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವೆಶನ್ಗೆ ಆನ್ಸರನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸ್ಬೇಕಾಗುತ್ತೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಅಥವಾ ಪ್ಲಾಸಿ ಕದನದ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.